ಹಲೋ ಗೆಳೆಯರೇ, ನಾನು ಈ 2 ದಿನದಿಂದ ಇದನ್ನೆಲ್ಲ ರಾಜಕೀಯ ಒಂದು ಪ್ರಸಂಗವನ್ನು ನೋಡ್ತಾ ಇದ್ದೀನಿ. ಯಾಕೆಂದರೆ ನಾನು ಆ್ಯಕ್ಟಿವ್ ಪಾಲಿಟಿಕ್ಸಲ್ಲಿಲ್ಲ. ಆದ್ದರಿಂದ ನಾನು ಯಾರ ಪರ ವಿರುದ್ಧ ಏನು ನನಗೆ ಅನಿಸಲ್ಲ. ಆದರೆ ಒಂದನ್ನು ನನ್ನ ಅನುಭವದಲ್ಲಿ ನಾನು ಒಂದು 30-40 ವರ್ಷ ರಾಜಕಾರಣ ಮಾಡಿದ್ದೀನಿ. ಆ ಒಂದು ಅನುಭವಗಳನ್ನ ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮೊದಲು MLA ಆದರೆ ಸಾಕಪ್ಪ ಅಂತೀರಾ, ಹೈಕಮಾಂಡ್ ಮೇಲೆ ಒತ್ತಡ ಇರ್ತೀರಾ, ರಿಕ್ವೆಸ್ಟ್ ಮಾಡ್ತೀರಾ, ದುಂಬಾಲು ಬೀಳ್ತೀರಾ, ಎಲ್ಲ ಮಾಡ್ತೀರಾ. ಅದಾದಮೇಲೆ ಹೈಕಮಾಂಡು ನಿಮಗೆ ಬಿ ಫಾರ್ಮ್ ಕೊಡುತ್ತೆ, MLAನೂ ಆಗ್ತೀರಾ. MLA ಆದಮೇಲೆ ಮಿನಿಸ್ಟ್ರ್ ಆಗಬೇಕು ಅಂತೀರಾ. ಮಿನಿಸ್ಟ್ರಾಗಿ ಅಧಿಕಾರ ಅನುಭವಿಸಿದ್ರೆ ತಿರ್ಗಾ ನನ್ನ ಯಾಕೆ ತೆಗೆದ್ರಿ ಅಂತೀರಾ. MLA ಆಗಿರೋರು ಯಾಕೆ ನನ್ನ ಮಿನಿಸ್ಟ್ರ್ ಮಾಡಲಿಲ್ಲ ಅಂತೀರಾ. ಆದರೆ ಕಾರ್ಯಕರ್ತರು ನಿಮಗೆಲ್ಲ ಓಟ್ ಹಾಕಿರೋ ಮುಟ್ಟಾಳನ್ರಿ, ನಿಮಗೆಲ್ಲ ರಾಜೀನಾಮೆ ಕೊಡೋಕ್ಕೆ. ಇಷ್ಟು ಜನ, ಲಕ್ಷಾಂತರ ಜನ ಓಟ್ ಹಾಕಿರ್ತಾರೆ, ಸಾವಿರಾರು ಜನ ಕಾರ್ಯಕರ್ತರು ನಿಮ್ಗೆ ಕೆಲಸ ಮಾಡಿರ್ತಾರೆ. ಆದರೆ ನೀವು ಆ ಕಾರ್ಯಕರ್ತರ ಮುಂದಿಟ್ಕೊಂಡು ಪಕ್ಷನ ಹೀನಾಯವಾಗಿ ಮಾಡೋದು, ಮುಖ್ಯಮಂತ್ರಿಗಳಿಗೆ ಬೈಯೋದು, ಅಧ್ಯಕ್ಷಗಳಿಗೆ ಬೈಯೋದು, ಹೈಕಮಾಂಡಿಗೆ ಬೈಯೋದು, ಇದು ಯಾವ ರೀತಿ ಸರಿನಪ್ಪ, ನನಗೇನು ಅರ್ಥ ಆಗ್ತಿಲ್ಲ. ನಾನೊಬ್ಬ ಕಾರ್ಯಕರ್ತ ಆಗಿದ್ದೆ, ಮಾಜಿ ಕಾರ್ಯಕರ್ತ ಕಾಂಗ್ರೆಸ್ದು. ನಾನು ಯಾವ ಅಧಿಕಾರನೂ ಅನುಭವಿಸಿಲ್ಲ. ಆದರೂ ನೋಡಿ, ನಾನು ಒಂದು ರಾಜೀವ್ ಗಾಂಧಿ ಮೆಮೋರಿಯಲ್ ಆರ್ಗನೈಸೇಷನ್ ಅಂತ ಕಟ್ಟಿ ರಾಜೀವ್ ಗಾಂಧಿ ಸ್ಟ್ಯಾಚ್ಯೂನ ಅಲ್ಲಿ ಇಡ್ಸೋಕ್ಕೆ ನಾನು ಮೂಲ ಕಾರಣ. ಗೊತ್ತಾ ನಿಮಗೆ? ಯಾರಿಗಾದ್ರೂ ಗೊತ್ತಿದೆಯಾ? ಇನ್ನೂ ಅನೇಕ ಜನ ನನ್ನ ಜೊತೆ ಕೆಲಸ ಮಾಡಿರೋರು ಇದ್ದಾರೆ. ದಯಾನಂದ ರಾವ್ ಅಂತ ನಾವು ನೆನೆಸ್ಕೊಬೇಕು, MLA ಇದ್ದರು, ಗಾಂಧಿನಗರದ MLA. ಅವ್ರು ಭಾಳ ಸಹಾಯ ಮಾಡಿದ್ರು ನಮಗೆ. ಆ ರಾಜೀವ್ ಗಾಂಧಿ ಮೆಮೋರಿಯಲ್ ಆರ್ಗನೈಸೇಷನ್ ಸಹಾಯ ಮಾಡೋಕ್ಕೆ ಮೂಲ ಕಾರಣ ದಯಾನಂದ ರಾವ್. ಇವತ್ತು ಅವ್ರು ನೆನೆಸ್ಕೊಬೇಕು. ಯಾರು ನೆನೆಸ್ಕೊತಾರೆ ಈಗ? ಯಾರು ನೆನೆಸ್ಕೊತ ಇಲ್ಲ. ಹಾಗೆಯೇ ಆಗಿನ ಕಾಲದ ಮುಖ್ಯಮಂತ್ರಿಗಳಾಗಿದ್ದಂಥ ಬಂಗಾರಪ್ಪನವ್ರು ಕರೆಸಿ, ನಾನು KJ ಜಾರ್ಜ್ ಅವರಿದ್ದಾರೆ ಸ್ಟೇಜ್ ಮೇಲೆ, ಬಂಗಾರಪ್ಪನವರಿದ್ದಾರೆ, ದಯಾನಂದ ರಾವ್ ಇದ್ದಾರೆ, LR ಅನಂತ್ ಇದ್ದಾರೆ, KJ ಜಾರ್ಜ್ ಅವರಿದ್ದಾರೆ, ಮತ್ತು ಸತ್ಯನಾರಾಯಣ ಗೌಡರಿದ್ದಾರೆ, ಮಾಜಿ ಜಿಲ್ಲಾ ಪರಿಷತ್ ಅಧ್ಯಕ್ಷರು ಅವರಿದ್ದಾರೆ, BG ಕೊಟ್ರಪ್ಪನವರಿದ್ದಾರೆ. ಪಾಪ ಇವತ್ತು ಅವರಿಲ್ಲ, ಕೋವಿಡಲ್ಲಿ ತೀರ್ಕೊಂಡು ಹೋಗ್ಬಿಟ್ರು. BG ಕೊಟ್ರಪ್ಪನವರಿದ್ದರು. ಇವರೆಲ್ಲ ಸಹಕಾರದೊಂದಿಗೆ ನಾನು ರಾಜೀವ್ ಗಾಂಧಿ ಮೆಮೋರಿಯಲ್ ಆರ್ಗನೈಸೇಷನ್ನ ಪ್ರಥಮ ಅಧ್ಯಕ್ಷ. ಮುನಿರಾಜು ಅಂತ ನನ್ನ ಕಲೀಗು ಶ್ರೀರಾಮ್ಪುರದಲ್ಲಿ ಕೌನ್ಸಿಲರ್ ಆಗಿದ್ದರು, ಅವರು ಜನರಲ್ ಸೆಕ್ರೆಟ್ರಿ. ನಾವು ರಾಜೀವ್ ಗಾಂಧಿ ಮೆಮೋರಿಯಲ್ ಆರ್ಗನೈಸೇಷನ್ ಶುರು ಮಾಡಿದ್ವಿ. ಶುರು ಮಾಡಿದಾದ್ಮೇಲೆ ಅದನ್ನು ಸ್ಥಾಪನೆ ಮಾಡಿ ಒಂದು 6 ತಿಂಗಳಾದಮೇಲೆ ರಂಗನಾಥ್ ಅಂತ ನಮ್ಮ ಅಶೋಕ ಹೋಟ್ಲು ಕಸ್ಟಮರ್ ಅವರು. ಅಶೋಕ ಹೋಟ್ಲಲ್ಲಿ ದಿನ ರೆಗ್ಯುಲರ್ ಬರ್ತಾಯಿದ್ರು. ಅವರಿಗೆ ನಾನು ರಿಕ್ವೆಸ್ಟ್ ಮಾಡಿದೆ, ನಾವು ರಾಜೀವ್ ಗಾಂಧಿ ಸ್ಟ್ಯಾಚ್ಯೂನ ಇಲ್ಲಿ ಸ್ವಸ್ತಿಕ್ ಹತ್ರ ಇಡಬೇಕು, ದಯವಿಟ್ಟು ಸಹಾಯ ಮಾಡಿ ಅಂತ. ಅವತ್ತು ರಾಜೀವ್ ಗಾಂಧಿ ಸ್ಟ್ಯಾಚ್ಯೂನ ಫುಲ್ ಸ್ಪಾನ್ಸರ್ ಮಾಡಿದ್ದು ಮಾನ್ಯ ರಂಗನಾಥ್ ಅವರು, ಇಂಡಸ್ಟ್ರಿಯಲಿಸ್ಟ್ ಅವರು, ಈಗಲೂ ಇದ್ದಾರೆ ಅವರು. ಸೊ ಹಾಗಾಗಿ ಇದೇ ನಡೀತಾ ಇರಬೇಕಂದ್ರೆ ನನಗೆ ಈಗಿನ KPCC ಅಧ್ಯಕ್ಷರು ಹರಿಪ್ರಸಾದ್ ಜಿ ಅವರು ಕರೆದು, ಅವರು ಶಿಷ್ಯ, ನಮ್ಮ ಮುನಿರಾಜು ಅವ್ರ ಶಿಷ್ಯ. ಅವಾಗೇನು ಹೇಳಿದ್ರು, ನಾನು ಅವನಿಗೆ ಕೌನ್ಸಿಲರ್ ಮಾಡಬೇಕು ಅಂತಿದ್ದೀನಿ, ನಿನ್ನ ಅಸೋಸಿಯೇಷನ್ನ ಅವನಿಗೆ ಕೊಟ್ಬಿಡಪ್ಪ ಅಂತಂತಂದರು. ನಾನು ನನ್ನ ಕಲೀಗು ಕೌನ್ಸಿಲರ್ ಆಗಲಿ ಅಂತೇಳಿ ನನ್ನ ಅಸೋಸಿಯೇಷನ್ನ ಅವ್ರಿಗೆ ತ್ಯಾಗ ಮಾಡಿದೆ. ನನ್ನ ಅಸೋಸಿಯೇಷನ್ನ ಅವನಿಗೆ ದಾನವಾಗಿ ಕೊಟ್ಟೆ. ಇವತ್ತು ಅವನು ಅವನ ಜೊತೆ ಇಲ್ಲ, ಅವ್ರ ಜೊತೆ ಇಲ್ಲ. ಸಾಹೇಬ್ರೆ, ನನ್ನ ಹೊತ್ತು ನೀವು ನನಗೂ ಬೆಳೆಸಲಿಲ್ಲ. ಆಮೇಲೆ ಗೊತ್ತಾಗಿದ್ದೇನಪ್ಪ ಅಂದರೆ, ನನಗೆ ಎಲ್ಲ ಹೇಳಿದ್ರು, ಒಕ್ಕಲಿಗರನ್ನ ಬೆಳೆಸಲ್ಲ, ನೀನು ಯಾಕಿದ್ಯಪ್ಪ ಇಲ್ಲಿ ಅಂತ. ಅವಾಗ ನಾನು ಕಾಂಗ್ರೆಸ್ ಬಿಟ್ಟು ಹೊರಟೋಗ್ಬಿಟ್ಟೆ. ಅಲ್ಲಿಂದ ಬಿಟ್ಟೋಗಿ ನೆಲಮಂಗಲ ಸೇರಿಕೊಂಡು ನೆಲಮಂಗಲದಲ್ಲಿ ಕಾಂಗ್ರೆಸ್ಸಿಗೆ ಕೆಲಸ ಮಾಡ್ತಿದ್ದೆ. ಅದೊಂದು 2ನೇ ಭಾಗ. ಹಾಗೆ ಇಂಥ ನಮ್ಮಂಥ ಕಾರ್ಯಕರ್ತರನ್ನ ನೀವು ಗುರುತಿಸಲ್ಲ. ದುಡ್ಡಿರೋರಿಗೆ ಟಿಕೆಟ್ ಕೊಡ್ತೀರಾ, ಎಲ್ಲರೂ ಪಾರ್ಟಿಯವರು. ದುಡ್ಡಿರೋ ಟಿಕೆಟ್ ಕೊಡೋದು, ಯಾರು ಗೆಲ್ಲಿತಾನೋ ಅವನಿಗೆ ಟಿಕೆಟ್ ಕೊಡೋದು. ಪಾಪ ನಮ್ಮ ಸತ್ಯನಾರಾಯಣ ಗೌಡರು ಎಂಥ ನಿಷ್ಠಾವಂತ ಕಾರ್ಯಕರ್ತರು, ಅವ್ರಿಗೆ ಟಿಕೆಟೇ ಸಿಕ್ಕಿಲ್ಲ ಇಡೀ ಜೀವನದಲ್ಲಿ. ಅವ್ರು ಮೂಲತಃ ಜನತಾ ಪಾರ್ಟಿ. ಅವ್ರು ಜನತಾ ಪಾರ್ಟಿಲಿ ಇದ್ದಿದ್ದರೆ ಜಾಲಪ್ಪ ಮಿನಿಸ್ಟ್ರಿ ಆಗ್ತಿರಲಿಲ್ಲ.
ಜಾಲಪ್ಪನವ್ರು ಮಿನಿಸ್ಟ್ರಿ ಆಗ್ತಿರಲಿಲ್ಲ, ಅವ್ರು ಕಾಂಗ್ರೆಸ್ಸಿಗೆ ಬಂದು ಏನೂ ಆಗ್ದಂಗೆ ಆಗ್ಬಿಟ್ರು. ಏನೋ ಲಾಸ್ಟಲ್ಲಿ ಮಾನ್ಯ ಡಿ ಕೆ ಶಿವಕುಮಾರ್ಜಿ ಅವರು ಅವ್ರನ್ನ ಜಿಲ್ಲಾ ಪರಿಷತ್ ಅಧ್ಯಕ್ಷನ ಮಾಡಿದರು. ಅದನ್ನು ನಾವು ನೆನೆಸ್ಕೊತಾ ಇದ್ದೀವಿ. ಹೀಗೆ ಕಾರ್ಯಕರ್ತರನ್ನ ನೀವು ಯೋಚನೆ ಮಾಡಿ, ನೀವು ರಾಜೀನಾಮೆ ಕೊಡೋದು, ಹೈಕಮಾಂಡಿಗೆ ಧಿಕ್ಕಾರ ಹೇಳೋದು, ಇದೆಲ್ಲ ಎಷ್ಟು ಸೂಕ್ತಪ್ಪ? ಕಾರ್ಯಕರ್ತನ ದುರ್ಬಳಕೆ ಮಾಡ್ಕೊತ ಇದ್ದೀರ ನೀವು. ನಾನು ಹೇಳ್ತಾ ಇರೋದು ಕಾರ್ಯಕರ್ತರು ಅಷ್ಟೇ. ನೀವು ವಿಷ ಕುಡಿತೀನಿ, ಬೆಂಕಿ ಹಚ್ಕೊತೀನಿ ಅಂದರೆ ಡೆಫಿನೆಟ್ಲಿ ನೀವು ಮಾಡೋಕ್ಕೆ ಹೋಗ್ಬೇಡಿ. ಯಾಕೆಂದರೆ ಅದರಿಂದ ನಿಮ್ಮ ಫ್ಯಾಮಿಲಿನೇ ಹಾಳಾಗೋದು. ಬೇರೆ ಇವ್ರು ಯಾರೂ ಬರೋಲ್ಲ, ಇವ್ರು ಯಾರೂ ನಿಮ್ಮ ಪರವಾಗಿ ನಿಂತ್ಕೊಳ್ಳಲ್ಲ. ಅದಕ್ಕೆ ಇನ್ನೊಂದು ಉದಾಹರಣೆ ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು.